Module number 1.14.01. Topic name: Continuing Professional Development. ನಮಸ್ಕಾರ ಸ್ನೇಹಿತರೆ, ಘಟಕದ ಎರಡನೇ ಭಾಗವಾದ ವೃತ್ತಿಪರ ಅಭಿವೃದ್ಧಿಯನ್ನು ಮುಂದುವರಿಸಲಾಗುತ್ತಿದೆ. ಇದಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಭಾಗದ ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪಾಯಿಂಟ್ 1, ಸ್ಮಾರ್ಟ್ ಗುರಿಗಳನ್ನು ಹೇಗೆ ಹೊಂದಿಸುವುದು ಮತ್ತು ಪಾಯಿಂಟ್ 2, ವೃತ್ತಿಪರ ಯೋಜನೆಯನ್ನು ಹೇಗೆ ಅಭಿವೃದ್ಧಿಪಡಿಸುವುದು. ಸ್ಮಾರ್ಟ್ ಗುರಿಗಳನ್ನು ಹೊಂದಿಸುವುದು ಮತ್ತು ಸಾಧಿಸುವುದು ಹೇಗೆ ಎಂಬುದನ್ನು ನಾವು ಈಗ ನೋಡೋಣ. ಪಾಯಿಂಟ್ 1, ವೃತ್ತಿಪರ ಜ್ಞಾನದ ಮತ್ತು ತರಬೇತಿಯನ್ನು ವಿಸ್ತರಿಸಿ. ಕೆಲಸ ಮಾಡುವ ವೃತ್ತಿಪರವಾಗಿ ಕಲಿಯುವವರು ಯಾವಾಗಲೂ ಕೋರ್ಸ್ಗಳಿಗೆ ದಾಖಲಾಗುವ ಮೂಲಕ, ಕಾರ್ಯಾಗಾರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗುವ ಮೂಲಕ ಮತ್ತು ಪ್ರಮಾಣಪತ್ರಗಳನ್ನು ಪಡೆಯುವ ಮೂಲಕ ಜ್ಞಾನವನ್ನು ವಿಸ್ತರಿಸಬೇಕು. ಪಾಯಿಂಟ್ 2, ಕೆಲಸದ ಕಾರ್ಯಕ್ಷಮತೆಯನ್ನು ಸುಧಾರಿಸಿ. ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಕೆಲಸದ ಕಾರ್ಯಕ್ಷಮತೆ ತೀವ್ರವಾಗಿ ಸುಧಾರಿಸುತ್ತದೆ. ಗೊಂದಲದಿಂದ ದೂರವಿರುವುದು, ಕಚೇರಿಗೆ ಬೇಗನೆ ತಲುಪುವುದು ಮತ್ತು ನಕಾರಾತ್ಮಕ ಮನೋಭಾವವನ್ನು ತೊಡೆದುಹಾಕುವುದು ನಿಮ್ಮನ್ನು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಪಾಯಿಂಟ್ 3, ವೃತ್ತಿಪರ ಸಂಬಂಧಗಳನ್ನು ಬಲಗೊಳಿಸಿ. ಕೆಲಸದ ಸ್ಥಳವು ವಿಭಿನ್ನ ರೀತಿಯ ಜನರನ್ನು ಹೊಂದಿದೆ ಮತ್ತು ಪ್ರತಿಯೊಬ್ಬರೂ ಎಲ್ಲರನ್ನು ಇಷ್ಟಪಡುವುದಿಲ್ಲ. ಆದರೆ ವೃತ್ತಿಪರ ಶಿಷ್ಟಾಚಾರಗಳು ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು. ಸರಳ ಶುಭಾಶಯಗಳು ಮತ್ತು ಗೌರವಾನ್ವಿತ ಪ್ರತಿಕ್ರಿಯೆಗಳು ಆರೋಗ್ಯಕರ ಕೆಲಸದ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪಾಯಿಂಟ್ 4, ಉತ್ತಮ ಪ್ರಸ್ತುತಿ ಕೌಶಲ್ಯಗಳು. ಕಾರ್ಪೊರೇಟ್ ಪ್ರಪಂಚವು ಒಬ್ಬರನ್ನು ಹಲವಾರು ಜನರನ್ನು ಭೇಟಿಯಾಗುವಂತೆ ಮಾಡುತ್ತದೆ, ಸಭೆಗಳಲ್ಲಿ ಭಾಗವಹಿಸುತ್ತದೆ ಮತ್ತು ಬಹು ಕಾರ್ಯಗಳನ್ನು ನಿಯೋಜಿಸುತ್ತದೆ. ಆದ್ದರಿಂದ ಪ್ರಸ್ತುತಿ ಕೌಶಲ್ಯಗಳು ತುಂಬ ಉತ್ತಮವಾಗಿರಬೇಕು. ಕೇವಲ ವಿಷಯ ತಿಳಿದಿದ್ದರೆ ಸಾಕಾಗುವುದಿಲ್ಲ. ಉತ್ತಮ ಭಾಷೆಯಲ್ಲಿ ಸ್ಪಷ್ಟವಾದ ಸಂವಹನದೊಂದಿಗೆ ಅದನ್ನು ಪ್ರಸ್ತುತಪಡಿಸುವುದು ಇನ್ನೂ ಮುಖ್ಯವಾಗಿದೆ. 5th ಪಾಯಿಂಟ್, ಉನ್ನತ ಉದ್ಯೋಗದ ಪಾತ್ರವನ್ನು ಪಡೆದುಕೊಳ್ಳಿ. ಎಂದಿಗೂ ನೆಲೆಗೊಳ್ಳಬೇಡಿ ಅಥವಾ ಸಂತೃಪ್ತರಾಗಬೇಡಿ. ನಿಮ್ಮ ವೃತ್ತಿ ಅಥವಾ ಸಂಸ್ಥೆಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಯಾವಾಗಲೂ ಕೆಲಸ ಮಾಡಿ. ಇದಕ್ಕೆ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಬದ್ಧತೆ ಅಗತ್ಯವಿರುತ್ತದೆ. ಅನುಭವ, ಸರಿಯಾದ ಮನೋಭಾವ ಮತ್ತು ಉನ್ನತ ಮೌಲ್ಯಗಳನ್ನು ಪಡೆದುಕೊಳ್ಳಬೇಕು. 6th ಪಾಯಿಂಟ್, ಹೊಸ ಅನುಭವಗಳನ್ನು ಪಡೆಯಿರಿ. ಪ್ರತಿಯೊಬ್ಬ ಕೆಲಸಗಾರನು ಅವನ ಅಥವಾ ಅವಳ ಆರಾಮ ವಲಯದಿಂದ ಹೊರಬರುವುದು ಮುಖ್ಯ. ವಿಶೇಷ ಸಮುದಾಯ ಕಾರ್ಯಕ್ರಮಗಳಿಗೆ ಸ್ವಯಂ ಸೇವಕರಾಗಿ, ಹೊಸ ಜನರೊಂದಿಗೆ ಮಾತನಾಡುವ ಮೂಲಕ, ಕೆಲಸದ ಕ್ಷೇತ್ರವನ್ನು ನಿಕಟವಾಗಿ ಅನ್ವೇಷಿಸುವ ಮೂಲಕ, ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ಮತ್ತು ಅನುಭವವನ್ನು ಸಂಗ್ರಹಿಸುವ ಮೂಲಕ ಇದನ್ನು ಮಾಡಬಹುದು. ಸ್ನೇಹಿತರೆ, ನಾವು ಈಗ ಕಲಿಯುತ್ತೇವೆ. ನಿಮ್ಮ ಗುರಿಯನ್ನು ಸಾಧಿಸುವುದು ಹೇಗೆ? ಫಸ್ಟ್ ಪಾಯಿಂಟ್, ವೃತ್ತಿ ಯೋಜನೆಯನ್ನು ಮಾಡಿ. ಅಲ್ಪಾವಧಿಯ ಗುರಿಗಳನ್ನು ಮತ್ತು ದೀರ್ಘಾವಧಿಯ ಗುರಿಗಳನ್ನು ಗುರುತಿಸಿ. ಈ ಗುರಿಗಳನ್ನು ಸಹ ಬರೆಯಿರಿ. ಆದ್ದರಿಂದ ಅವರು ಯಾವಾಗಲೂ ಮುಂದೆ ಉಳಿಯುತ್ತಾರೆ. ಗುರಿಗಳನ್ನು ಬರೆಯುವುದು ಅವುಗಳನ್ನು ನೈಜವಾಗಿ ಕಾಣುವಂತೆ ಮಾಡುತ್ತದೆ. ಪಾಯಿಂಟ್ 2, ರಸ್ತೆ ನಕ್ಷೆಯನ್ನು ರಚಿಸಿ. ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಗುರಿಗಳನ್ನು ಹೊಂದಿಸಿದ ನಂತರ ಅವುಗಳನ್ನು ಸಾಧಿಸುವ ಹಂತಗಳನ್ನು ಗುರುತಿಸಿ. ಹೆಚ್ಚು ಕೆಲಸದ ಒತ್ತಡವಿದ್ದಾಗ ಅಥವಾ ಪ್ರಸ್ತಾವಿತ ಯೋಜನೆಯು ಕೇವಲ ಟೇಕ್ ಆಫ್ ಆಗದಿದ್ದಾಗ ಈ ವ್ಯಾಯಾಮವು ಸಹಾಯಕವಾಗಿದೆ. ಪಾಯಿಂಟ್ 3, ಗಡುವನ್ನು ಹೊಂದಿಸಿ. ಗಡುವು ಕೆಲಸವನ್ನು ಪ್ರಾರಂಭಿಸಲು ಅಗತ್ಯವಾದ ಪ್ರೇರಣೆಯನ್ನು ನೀಡುತ್ತದೆ. ಪ್ರಲೋಭನೆಗಳು ನಮ್ಮನ್ನು ಗುರಿಯಿಂದ ದೂರವಿಡುತ್ತವೆ. ನಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಅಂತರಗಳನ್ನು ಉಂಟಾಗಬಹುದು, ಆದರೆ ಅದು ನಮ್ಮನ್ನು ಮತ್ತೆ ಆ ಕೆಲಸ ಮಾಡುವುದನ್ನು ತಡೆಯಬಾರದು. ಗುರಿ ಸಾಧನೆಯಲ್ಲಿ ಡೆಡ್ಲೈನ್ಗಳು ನಮಗೆ ಸಹಾಯ ಮಾಡುತ್ತವೆ. 4th ಪಾಯಿಂಟ್, ಪ್ರತಿ ಸಾಧನೆಯ ನಂತರ ನೀವೇ ಪ್ರತಿಫಲ ನೀಡಿ. ಒಮ್ಮೊಮ್ಮೆ ನೀವೇ ಒಂದು ಸತ್ಕಾರವನ್ನು ನೀಡಿ. ವಿಶೇಷವಾಗಿ ಸಾಧನೆಯ ನಂತರ ಇದು ತುಂಬ ದೊಡ್ಡದಾಗಿರಬಾರದು, ಆದರೆ
ನಿಮ್ಮನ್ನು ಪ್ರೇರೇಪಿಸಲು ಮತ್ತು ಶಕ್ತಿಯುತವಾಗಿಡಲು ಸಾಕು. ಸಾಧನೆಯ ನಂತರ ವಿಶ್ರಾಂತಿ ಬಹಳ ಮುಖ್ಯ, ಏಕೆಂದರೆ ಅತಿಯಾದ ಕೆಲಸ ಮಾಡುವ ಮನಸ್ಸು ಸರಳವಾಗಿ ನಿಧಾನಗೊಳಿಸುತ್ತದೆ. 5th ಪಾಯಿಂಟ್, ಪಾಲುದಾರನನ್ನು ಹುಡುಕಿ. ನೀವು ತೊಡಗಿಸಿಕೊಂಡಿರುವ ಎಲ್ಲ ಚಟುವಟಿಕೆಗಳಿಗೆ ಸ್ನೇಹಿತರನ್ನು ಹೊಂದಲು ಪ್ರಯತ್ನಿಸಿ. ಅದು ಜಿಮ್, ಕ್ರೀಡೆ, ಕೆಲಸದ ಸ್ಥಳ ಅಥವಾ ಹವ್ಯಾಸವನ್ನು ಪೂರೈಸಲು ಸಹ ಅದು ನಿಮಗೆ ಅಗತ್ಯವಾದ ಬೆಂಬಲ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಸ್ನೇಹಿತರೆ, ಈಗ ನಾವು ಸಾಧಿಸಬಹುದಾದ ವೃತ್ತಿಪರ ಗುರಿಗಳನ್ನು ಹೊಂದಿಸುವುದು ಹೇಗೆ ಎಂದು ನೋಡೋಣ. ಫಸ್ಟ್ ಪಾಯಿಂಟ್, ನಿರ್ದಿಷ್ಟ ಗುರಿಯ ಮೇಲೆ ಬದ್ಧರಾಗಿರಿ. ನಿಮಗಾಗಿ ಅತ್ಯಂತ ವೃತ್ತಿಪರ, ಪ್ರಾಯೋಗಿಕ ಮತ್ತು ವಾಸ್ತವಿಕ ಗುರಿಗಳನ್ನು ಹೊಂದಿಸಿ. ಇವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತವೆ. ಸೆಕೆಂಡ್ ಪಾಯಿಂಟ್, ಯೋಜನೆಯನ್ನು ರೂಪಿಸಿ. ಗುರಿಗಳನ್ನು ಸಾಧಿಸಲು ಕಾಂಕ್ರೀಟ್ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. ಬೋಧಕರಾಗಿ ಸಾಪ್ತಾಹಿಕ ವೇಳಾಪಟ್ಟಿ, ಮಾಸಿಕ ವೇಳಾಪಟ್ಟಿ, ಪಾಠ ಯೋಜನೆ ಮತ್ತು ಡೆಮೋ ಯೋಜನೆಯನ್ನು ತಯಾರಿಸಿ. ಥರ್ಡ್ ಪಾಯಿಂಟ್, ನಿಮ್ಮ ಬದ್ಧತೆಗೆ ಬದ್ಧರಾಗಿರಿ. ಗುರಿಗಳನ್ನು ಸಾಧಿಸುವ ಪ್ರಯಾಣದಲ್ಲಿ ಸಂಭವಿಸಬಹುದಾದ ಅನೇಕ ಅಡೆತಡೆಗಳ ನಡುವೆಯೂ ನೀವು ಪೂರ್ಣ ಪ್ರಾಮಾಣಿಕತೆಗೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಬದ್ಧತೆಗೆ ಬದ್ಧರಾಗಿರಬೇಕು. ಫೋರ್ತ್ ಪಾಯಿಂಟ್, ನಿಮ್ಮ ವೃತ್ತಿಪರ ಗುರಿಗಳನ್ನು ಬರೆಯಿರಿ. ಪೆನ್ನು ಮತ್ತು ಕೆಲವು ಬರವಣಿಗೆಯ ಕಾಗದವನ್ನು ಎತ್ತಿಕೊಳ್ಳಿ ಮತ್ತು ದಪ್ಪ ಅಕ್ಷರಗಳಲ್ಲಿ ಮತ್ತು ಸ್ಪಷ್ಟ ಭಾಷೆಯಲ್ಲಿ ನಿಮ್ಮ ಗುರಿಗಳನ್ನು ಬರೆಯಿರಿ. ಮೇ ಅಥವಾ ಮೈಟ್ ಬದಲಿಗೆ ವಿಲ್ ಅನ್ನು ಬಳಸಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ವೃತ್ತಿಪರ ಅಭಿವೃದ್ಧಿ ಯೋಜನೆಯನ್ನು ಮುಂದುವರಿಸಲು ವಿವಿಧ ಆಯ್ಕೆಗಳು ಲಭ್ಯವಿವೆ. ಉದ್ಯೋಗದ ತರಬೇತಿ. DSTಗಾಗಿ ಕನಿಷ್ಠ 3 ತಿಂಗಳ ಉದ್ಯಮಗಳನ್ನು ಸಂಪರ್ಕಿಸಿ ಮತ್ತು 3 ತಿಂಗಳವರೆಗೆ MOUಗೆ ಸಹಿ ಮಾಡಿ. 6 ತಿಂಗಳವರೆಗೆ ತರಬೇತಿ ವಿಧಾನ, ಮೃದು ಕೌಶಲ್ಯಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯದ ರಿಫ್ರೆಶ್ ಕೋರ್ಸ್ ಸೇರಿಕೊಳ್ಳಿ. 12 ತಿಂಗಳವರೆಗೆ ಜ್ಞಾನವನ್ನು ನವೀಕರಿಸಲು ವಾಹಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಯಾವುದೇ ಹೊಸ ಕೋರ್ಸ್ಗಳಿಗೆ ಸೇರಿಕೊಳ್ಳಿ. 36 ತಿಂಗಳ ವಿದ್ಯಾರ್ಹತೆಗಳನ್ನು ಅಪ್ಲೈಡ್ ಮಾಡಲು ಡಿಪ್ಲೊಮಾ ಅಥವಾ ಡಿಗ್ರಿ ಕೋರ್ಸ್ಗೆ ಸೇರಿ. ಯಶಸ್ವಿ ಪ್ರಶಿಕ್ಷಣಾರ್ಥಿಗಳನ್ನು ಗುರುತಿಸಿ ಮತ್ತು ಪ್ರೇರೇಪಿಸಿ ಅವರಿಗೆ ಉದ್ಯಮಿಯಾಗಲು ಮಾರ್ಗದರ್ಶನ ನೀಡಿ. ಆದ್ದರಿಂದ ಸ್ನೇಹಿತರೆ, ಇದು ಮುಂದುವರಿದ ವೃತ್ತಿಪರ ಅಭಿವೃದ್ಧಿಯ 2ನೇ ಭಾಗದ ಅಂತ್ಯಕ್ಕೆ ನಮ್ಮನ್ನು ತರುತ್ತದೆ. ನಾವು ಇಲ್ಲಿ ಕಲಿತದ್ದನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ. ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಪಾಯಿಂಟ್ 1, ಸ್ಮಾರ್ಟ್ ಗುರಿಗಳನ್ನು ಹೊಂದುವುದು ಮತ್ತು ಸಾಧಿಸುವುದು ಹೇಗೆ. ಪಾಯಿಂಟ್ 2, ನಿಮ್ಮ ಗುರಿಯನ್ನು ಹೇಗೆ ಸಾಧಿಸುವುದು. ಪಾಯಿಂಟ್ 3, ಸಾಧಿಸಬಹುದಾದ ಗುರಿಗಳನ್ನು ಹೇಗೆ ಹೊಂದಿಸುವುದು.